ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಾಯುಯಂತ್ರವನ್ನು ಸಿಂಪರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆ ಒಂದು ನ್ಯೂಟ್ರಿಯೆಂಟ್ಸ್ ಥರ ರೀಸ್ಟೋರ್ನ ಸಿಂಪರಣೆ ಮಾಡ್ತಾ ಇದ್ದೀವಿ. ಓಕೆನಾ, ಈ ವಾಯುಯಂತ್ರ ಮತ್ತು ರೀಸ್ಟೋರು ಯಾವ ಕೆಲಸಕ್ಕೋಸ್ಕರ ಸಿಂಪರಣೆ ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದ್ರ ಜೊತೆ ಕೂಡ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟಲ್ಲಿ ಯಾವ ಥರ ಮಾರ್ಕೆಟ್ ನಡೆದಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಸ್ತುತ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇವತ್ತು ನಾವು ವಾಯುಯಂತ್ರವನ್ನು ಸಿಂಪರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆನೆ ರೀಸ್ಟೋರ್ನ ಸಿಂಪರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ವಾಯುಯಂತ್ರ. ಸೊ ವಾಯುಯಂತ್ರವನ್ನು ನಾವು ಥ್ರಿಪ್ಸು ಮತ್ತು ಮೈಟ್ಸ್ ಕಂಟ್ರೋಲ್ಗೋಸ್ಕರ ಸಿಂಪರಣೆ ಮಾಡ್ತಾ ಇರ್ತೀವಿ. ಸೊ ಈ ಥ್ರಿಪ್ಸು ಮೈಟ್ಸು ಕಂಟ್ರೋಲ್ ಆದ ತಕ್ಷಣ ಏನಾಗುತ್ತಪ್ಪ ಅಂದರೆ ಗಿಡ ಮುದುರು ಬಿಡುತ್ತೆ. ಸೊ ಮುದುರು ಬಿಟ್ಟಾಗ ಗಿಡ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ ಆಗಿ ಚಿಗುರು ಬರುತ್ತೆ. ಚಿಗುರು ಬಂದರೆ ಬೆಳವಣಿಗೆ ಕೂಡ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ, ಈ ವಾಯುಯಂತ್ರ ಕೂಡ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಭಾಳಷ್ಟು ಕೆಲಸ ಮಾಡುತ್ತೆ. ಯಾವುದೇ ರೀತಿ ನಮಗೆ ಇಂಪ್ಯಾಕ್ಟ್ ಮತ್ತು ಎಕ್ಸ್ಪೋನೆನ್ಸ್ ಯಾವ ರೀತಿ ಕೆಲಸ ಮಾಡಿತ್ತು, ಅದೇ ರೀತಿ ಕೂಡ ವಾಯುಯಂತ್ರ ಕೂಡ ಒಂದು ಬಲವಾದ ನಂಬಿಕೆಯನ್ನು ಕೂಡ ಉಳಿಸ್ಕೊಂಡಿದೆ ರೈತರಲ್ಲಿ. ಯಾಕಂದರೆ ಇದು ಹೊಡೆದ್ರೆ ಸ್ವಲ್ಪ ಒಂದು ವಾರ ಕಂಟ್ರೋಲ್ ಆಗಿರ್ತವೆ ಥ್ರಿಪ್ಸ್ ಮೈಟ್ಸ್ ಅಂತೇಳಿ ಭರವಸೆ ಇದೆ. ಸೊ ಅದ್ರ ಜೊತೆನೇ ಅದಕ್ಕೋಸ್ಕರ ನಾವು ರೀಸ್ಟೋರ್ ಅಂತ ಒಂದು ಸಿಂಪರಣೆ ಮಾಡಿದ್ದೀವಲ್ಲ. ಸೊ ರೀಸ್ಟೋರ್ ಬಂದ್ಬಿಟ್ಟು ಕಾಪ್ ಸೆಟಕ್ಕೆ ಮತ್ತು ಗಿಡ ಸ್ವಲ್ಪ ನ್ಯೂಟ್ರಿಯೆಂಟ್ಸಿಂದ ಶಕ್ತಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ರೀಸ್ಟೋರ್ನ ನಾವು ಸಿಂಪರಣೆ ಮಾಡ್ತಾ ಇದ್ದೀವಿ. ಯಾವುದ್ರ ಜೊತೆ ವಾಯುಯಂತ್ರದ ಜೊತೆ ಕಾಂಬಿನೇಷನ್ ಆಗಿ ರೀಸ್ಟೋರ್ನ ಸಿಂಪರಣೆ ಮಾಡ್ತಾ ಇದ್ದೀವಿ. ಓಕೆನಾ, ಇನ್ನು ಯಾರಾದರೂ ಥ್ರಿಪ್ಸು ಮೈಟ್ಸು ನಮಗೆ ಕಂಟ್ರೋಲ್ ಬರಬೇಕು, ಒಂದು ವಾರ ಅಂದರೆ ಪರ್ಮನೆಂಟ್ ಕಂಟ್ರೋಲ್ ಯಾವೂ ಇಲ್ಲ. ಸೊ ನಮ್ಮಷ್ಟಿಗೆ ಮಟ್ಟಿಗೆ ಒಂದು ವಾರ ಕಂಟ್ರೋಲ್ ಬೇಕು, ಒಂದು 5 ರಿಂದ 6 ದಿನಗಳ ಕಾಲ ಅಂದರೆ ಈ ವಾಯುಯಂತ್ರ ಕೂಡ ಸಿಂಪರಣೆ ಮಾಡ್ಬೋದು. ಯಾಕಂದರೆ ನಾವು ಹೊಡೆದಿದ್ದೀವಿ, ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ನಿಮಗೆ ತಿಳಿಸಿ ಹೇಳಿದ್ದೀನಿ. ನಾವು ಹೊಡೆದಿರೋಕ್ಕೋಸ್ಕರ ರಿಸಲ್ಟ್ ಬಂದಿರೋ ಕಾರಣ ನಿಮಗೆ ತಿಳಿಸಿ ಹೇಳಿದ್ದೀನಿ. ಓಕೆನಾ, ಸೊ ಯಾರ್ಯಾರಿಗೆ ನಿಮಗೆ ಹೊಡಿಬೇಕು ಅನಿಸುತ್ತೋ ತೊಗೊಂಡು ಸಿಂಪರಣೆ ಮಾಡ್ಬೋದು. ಯಾವುದು ವಾಯುಯಂತ್ರ ಮತ್ತು ರೀಸ್ಟೋರ್ನ ಸಿಂಪರಣೆ ಮಾಡಿದ್ದೀವಿ. ಸೊ ನೀವು ವಾಯುಯಂತ್ರದ ಜೊತೆ ಬೇರೆ ಯಾವುದಾದ್ರೂ ಮದ್ದನ್ನು ಕೂಡ ಕಾಂಬಿನೇಷನಲ್ಲಿ ಸಿಂಪರಣೆ ಮಾಡ್ಬೋದು, ಇದೇ ಹೊಡಿಬೇಕಂತ ಏನಿಲ್ಲ. ಓಕೆನಾ, ಸೊ ನಿಮ್ಮ ಹೊಲಗಳ ಮೇಲೆ ಡಿಪೆಂಡ್ ಆಗಿ ನೀವು ಕಾಂಬಿನೇಷನಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇದಿಷ್ಟು ಇವತ್ತು ನಾವು ಯಾವ ಮದ್ದು ಹೊಡೆದು ಯಾವ ಕಾರಣಕ್ಕೋಸ್ಕರ ಮದ್ದು ಹೊಡೆದಿದ್ದೀವಿ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ ಹೊಸ ಕಾಯಿ ಏನು ಬಂದಿಲ್ಲ. ಸೊ ಹಳೆ ಕಾಯಿ ಅಂದರೆ ಎಸಿ ಕಾಯಿಗಳು ಬಂದಿದ್ದಾವೆ. ಸೊ ಎಸಿ ಕಾಯಿ ಯಾವ ಕಾಯಿ ಎಷ್ಟು ಬೆಲೆಗೆ ಮಾರಾಟ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ 2043 ಕಾಯಿ ನೋಡೋದಾದರೆ 2043 ಸಿಜೆಂಟಾ 15,000ದಿಂದ 18,000ವರೆಗೂ ಮಾರಾಟ ಆಗಿದೆ. ನೋಡಿ, 2043 15,000ದಿಂದ 18,000ವರೆಗೂ ಮಾರಾಟ ಆಗಿದೆ ಎಸಿ ಕಾಯಿ. ಓಕೆನಾ, ಇನ್ನು 5531 ಸೀಡ್ಸ್ ಕಾಯಿ ನೋಡೋದಾದರೆ 13,000ದಿಂದ 14,500 ಮಾರಾಟ ಆಗಿದ್ದಾವೆ. ಕೆಲವೊಂದು ಲಾಟ್ ಕೂಡ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಕಾಯಿ ಬಂದ್ಬಿಟ್ಟು 15,500 ಕೂಡ ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟ್. ಓಕೆ, ಅಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಮಾಡ್ತಾರೆ ರೇಟ್ನ. ಸೊ ಅದೇ ಕಾರಣಕ್ಕೋಸ್ಕರ 5531 ರೇಟ್ ಬಂದ್ಬಿಟ್ಟು 15,500 ಇದೆ ಹೈಯೆಸ್ಟ್ ಪ್ರೈಸ್ ಇವತ್ತು ಒಂದು ಲಾಟಿಂದು. ಓಕೆನಾ, ಸೊ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಕಾಯಿ ಬಂದ್ಬಿಟ್ಟು 23,000ದಿಂದ 25,000ವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ ಮೀಡಿಯಂ ಬೆಸ್ಟ್. ಅದೇ ಡಬ್ಬಿ ಡಿಲಿಕ್ಸ್ ಕಾಯಿ ನೋಡೋದಾದ್ರೆ 27,000ದಿಂದ 30,000ವರೆಗೂ ಮಾರಾಟ ಆಗಿದೆ ಡಬ್ಬಿ ಡಿಲಿಕ್ಸ್ 27ರಿಂದ. ಇನ್ನು ಅದೇ ರೀತಿ ನಮಗೆ ಕಡ್ಡಿ ಕಾಯಿ ನೋಡೋದಾದ್ರೆ ಕಡ್ಡಿ ಕೆಡಿಎಲ್ ಬೆಸ್ಟ್ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು 23,000ದಿಂದ 25,000ವರೆಗೂ ಮಾರಾಟ ಆಗಿದೆ ಕಡ್ಡಿ. ಇನ್ನು ಅದೇ ಕಡ್ಡಿ ಡಿಲಿಕ್ಸ್ ಬಂದ್ಬಿಟ್ಟು 26ರಿಂದ 27,000 ಮಾರಾಟ ಆಗಿದೆ. ನೋಡಿ, ಕಡ್ಡಿ ಡಿಲಿಕ್ಸ್ 26ರಿಂದ 27 ಆದರೆ ಮೀಡಿಯಂ ಬೇಸ್ ಬಂದ್ಬಿಟ್ಟು 23ರಿಂದ 25. ಅದೇ ಡಬ್ಬಿ 30,000ವರೆಗೂ ಡಿಲಿಕ್ಸ್ ಡಬ್ಬಿ ಡಿಲಿಕ್ಸ್ 30,000ವರೆಗೂ ಮಾರಾಟ ಆಗಿದೆ. ಅಂದರೆ ಕಾಯಿಯ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿ ರೇಟ್ ಕೂಡ ನಿಗದಿ ಮಾಡ್ತಾರೆ. ಓಕೆನಾ, ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಹೊಸ ಕಾಯಿ ಯಾವ ಬಂದಿದ್ದಿಲ್ಲ. ಸೊ ಎಸಿಲಿರ್ತಕ್ಕಂಥ ಕಾಯಿನೇ ಇವತ್ತು ರೇಟು ನಿಗದಿ ಮಾಡಿದರೆ ಯಾವ್ಯಾವ ಕಾಯಿ ಯಾವ ರೇಟ್ಗೆ ಮಾರಾಟ ಆಗಿದೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಾಯುಯಂತ್ರ ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ ನಿಮಗೆ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.